ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ದಾನ ಅದೊಂದು ಕಲ್ಚರ್, ಅದನ್ನು ಬಿಲ್ಡ್ ಮಾಡಬೇಕು. ಈ ವಿಚಾರದಲ್ಲಿ ಭೂಮಿದಾನ ಶ್ರೇಷ್ಠ. ಭೂಮಿದಾನ ಯಾರು ಮಾಡಬಹುದು? ರಾಜ ಮಾಡಬೇಕು. ಭೂಮಿಯೇ ತನ್ನ ದಾನದ ಬಗ್ಗೆ ಏನು ಹೇಳ್ಕೊಳ್ಳುತ್ತೆ ಅನ್ನೋದನ್ನ ನಾವು ನೋಡಿದೆವು. ಈಗ ನಾವು ನೋಡಬೇಕಾಗಿರೋದು ಇಂದ್ರ ಹಾಗೂ ಬೃಹಸ್ಪತಿಯ ಸಂವಾದವನ್ನ. ಇದೇ ಬಗ್ಗೆ, ಭೂಮಿದಾನದ ಬಗ್ಗೆ. ಭಗವನ್ ಏನ ದಾನೇನ ಸ್ವರ್ಗೇ ವೈ ಸುಖಮೇಧತೆ ಯದಕ್ಷರ ಮಹಾರ್ಯಂಚ ತದ್ಬ್ರೂಹಿ ವದತಾಂವರ. ಯಾವ ದಾನದಿಂದ ಅತ್ಯಂತ ಸುಖಿಯಾಗ್ತಾನೆ, ಯಾವುದು ನಿತ್ಯ, ಯಾವ ದಾನದ ಫಲವನ್ನ ಬೇರೆ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ, ಆ ದಾನದ ಬಗ್ಗೆ ಹೇಳಿ ಅಂತ ಇಂದ್ರ ಬೃಹಸ್ಪತ್ಯಾಚಾರ್ಯರನ್ನ ಪ್ರಶ್ನೆ ಕೇಳ್ತಾನೆ. ಆಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ಸುವರ್ಣದಾನಂ ಗೋದಾನಂ ಭೂಮಿದಾನಂಚ ವೃತ್ರಹನ್ ವಿದ್ಯಾದಾನಂಚ ಕನ್ಯಾನಾಂ ದಾನಂ ಪಾಪಹರಂ ಪರಂ ದದದೇತಾನ್ ಮಹಾಪ್ರಾಜ್ಞಃ ಸರ್ವ ಪಾಪೈ ಪ್ರಮುಚ್ಯತೆ. ಬಂಗಾರದ ದಾನ, ಗೋದಾನ, ಭೂದಾನ, ವಿದ್ಯಾದಾನ, ಕನ್ಯಾದಾನ ಇದು ಮಿಗಿಲು ಅಂತ. ಸುವರ್ಣ ದಾನ, ಬಂಗಾರವನ್ನ ಕೂಡಿಟ್ಕೊಳ್ಳೋದೇ ಇಲ್ಲ, ಕೂಡಿಟ್ಕೊಳ್ಳಿಕ್ಕಾಗಲ್ಲ. ಯಾಕೆಂದ್ರೆ ಯಾವ ವಸ್ತುವು ಕೂಡ ನೀವು ನೋಡಿ, ಯಾವ ವಸ್ತುವು ಕೂಡ ಯಾರ ಹತ್ರನೂ ಶಾಶ್ವತವಾಗಿ ಇರಲ್ಲ. ಈ ಜಾಗದಲ್ಲಿ ಮೊದಲಿದ್ರು ಅದೇ ಜನಾಂಗದವರೇ ಇರ್ತಾರೆ ಅಂತ ಇಲ್ಲ. ಸುಮ್ಮನೆ ನೀವು ಯೋಚನೆ ಮಾಡಿ, 50ರ ದಶಕದಲ್ಲಿ ಬೆಂಗಳೂರಿಗೆ ಜಾಸ್ತಿ ಬಂದವರು ತಮಿಳರು ಮತ್ತು ತೆಲುಗರು. ಈಗ ಅವರು ಬೆಂಗಳೂರಿನವರಾಗಿ ಪಂಜಾಬಿಗಳು ಬರ್ತಾ ಇದ್ದಾರೆ. ಮೊದಲು ನೀವು ಬೆಂಗಳೂರಿನಲ್ಲಿ ಪಂಜಾಬಿಗಳನ್ನು ಕಾಣ್ತಾನೆ ಇರಲಿಲ್ಲ, ಈಗ ಕಾಣ್ತಾ ಇದ್ದೀರಾ. ಸೊ ಯಾವುದು ಯಾರಿಗೂ ಶಾಶ್ವತವಲ್ಲ. ಒಬ್ರು ಹೋಗ್ತಿರ್ತಾರೆ, ಇನ್ನೊಬ್ರು ಬರ್ತಾ ಇರ್ತಾರೆ. ಈ ನಿರಂತರವಾದ ಸಂಚಾರ ಇದೆ, ಪ್ರಯಾಣ ಇದೆ. ಹಾಗೆ ಸಂಪತ್ತಿನ ಸಂಚಾರವೂ ಹಾಗೆ ಆಗತ್ತೆ. ನೀವು ಆಗೋ ಮೊದಲು ದಾನ ಮಾಡಿಬಿಟ್ರೆ, ನಿಮ್ಮ ಬದುಕಿಗೆ ಎಷ್ಟೋ ಅಷ್ಟು ಇಟ್ಟುಕೊಂಡು ದಾನ ಮಾಡಿದರೆ ಮುಂದೆ ಅದು ನಿಮ್ಗೆ ಇದ್ದೇ ಇರುತ್ತೆ. ಈ ತರಹದ ಒಂದು ಆ ಕಲ್ಚರು ಬೆಳೆಸಬೇಕಾದವನು ರಾಜನೇ. ಅದಕ್ಕಾನ್ ಮಾಡಬೇಕು ರಾಜ ಸುವರ್ಣ ದಾನ, ಗೋದಾನ, ಭೂದಾನ, ವಿದ್ಯಾದಾನ, ಕನ್ಯಾದಾನ ಇವನ್ನ ಅಂತ ಇಟ್ಟುಕೊಂಡ್ರೆ, ಸುವರ್ಣದಾನ, ಗೋದಾನ, ಭೂದಾನ ಕ್ಷತ್ರಿಯ ಮಾಡ್ತಾನೆ, ವಿದ್ಯಾದಾನ ಬ್ರಾಹ್ಮಣ ಮಾಡ್ತಾ ಇದ್ದ, ಕನ್ಯಾದಾನ ಹೆಣ್ಣು ಇದ್ದವರು ಮಾಡ್ತಾ ಇದ್ರು, ಯೋಗ್ಯನಾದವನ್ನ ನೋಡಿದರೆ. ಇಷ್ಟಕ್ಕೆ ಅಲ್ವಾ ಇವತ್ತೆಲ್ಲ ಒದ್ದಾಡ್ತಾ ಇರೋದು, ಇಷ್ಟಕ್ಕೇನೆ. ಬಂಗಾರ ಬೆಲೆ ಜಾಸ್ತಿ ಆಗೋಯ್ತು, ಆಮೇಲೆ ಎಜುಕೇಶನ್ ವಿಪರೀತ ಆಗಿ ಹೋಯಿತು ಅಂತ ಹೇಳಿ ಸಮಸ್ಯೆ ಆಗ್ತಾ ಇರೋದು. ಇದು ಈ ತರಹ ನೀವು ಹಿಂದೆ ಇದ್ದಾಗ ಇವಾಗಿರೋ ಸಮಸ್ಯೆಗಳೇ ಇಲ್ಲ. ಎಲ್ಲರೂ ಏನು ಕೇಳ್ತಾರೆ? ರೆಪ್ರೆಸೆಂಟೇಟಿವ್ ಆಫ್ ಆಲ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಮಹಾಭಾರತ ಈಸ್ ನಾಟ್ ಸ್ಟೋರಿ ಆಫ್ ಕಾಮನ್ ಮೆನ್. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮಹಾಭಾರತದಿಂದ ಉಪಯೋಗ ಇಲ್ಲ. ಯಾಕೆಂದ್ರೆ ಮಹಾಭಾರತದಲ್ಲಿ ಜನಸಾಮಾನ್ಯರ ಕಥೆಯೇ ಇಲ್ಲ. ಯಾಕಿರಬೇಕು? ಯಾರ ಕಥೆಯನ್ನ ಹೇಳಬೇಕು ಅಂತಂದ್ರೆ, ಯಾವ ಕಥೆಯನ್ನ ಕೇಳಿ ನಾವು ಉದ್ಧಾರ ಆಗ್ತೇವೋ,
ಯಾವ ಕಥೆಯನ್ನ ಕೇಳಿ ಅನಿತರವಾದ ರಸಾಸ್ವಾದ ಆಗತ್ತೋ, ಯಾವ ಕಥೆಯನ್ನ ಕೇಳಿ ನಮಗೆ ದೈನಂದಿನ ಜಂಜಡಗಳಿಗೆ ಉತ್ತರ ಸಿಗತ್ತೋ, ಯಾವ ಕಥೆಯನ್ನ ಕೇಳಿ ನಮ್ಮ ಮಾನಸಿಕವಾದ ಸಮಸ್ಯೆಗಳಿಗೆ ಮುಕ್ತಿ ಸಿಗತ್ತೋ, ಯಾವ ಕಥೆಯನ್ನ ಕೇಳಿ ನಮಗೆ ಪರಲೋಕ ಮತ್ತೆ ಈ ಲೋಕದ ನಡುವಣ ಉತ್ಸಾಹ ಹಾಗೇ ಉಳ್ಕೊಳ್ಳುತ್ತೋ ಆ ಕಥೆ ಕೇಳಬೇಕಲ್ವಾ? ಹೌದು, ಮಹಾಭಾರತದಲ್ಲಿ ನಿಮ್ಮ ಕಥೆ ಯಾಕೆ ಇರಬೇಕು? ಯಾಕೆಂದ್ರೆ ಎಲ್ಲರೂ ಅನುಭವಿಸುವಂಥದ್ದು. ಒಬ್ಬ ಉದ್ಯಮಿಯ ಕಥೆ ಇಲ್ಲ ರೀ ಮಹಾಭಾರತದಲ್ಲಿ. ತಳಮಟ್ಟದಿಂದ ತನ್ನ ಬದುಕನ್ನ ಕಟ್ಟಿಕೊಂಡು ಬಡತನದಿಂದ ಶ್ರೀಮಂತನಾದವನು ಒಬ್ಬನ ಕಥೆ ಇಲ್ಲ, ಯಾಕಿರ್ಬೇಕು? ಆ ಪರಿಸ್ಥಿತಿಯನ್ನೇ ಉಂಟು ಮಾಡಬಾರದೇ ಇರೋದಲ್ವಾ? ಆ ಪರಿಸ್ಥಿತಿಯನ್ನೇ ಇರಬಾರದಿತ್ತು, ಇರದಂತೆ ನೋಡ್ಕೊಳ್ಬೇಕಲ್ವಾ? ಅಂತಹ ರಾಜ ಇದ್ರೆ ಆ ಥರದ ಪರಿಸ್ಥಿತಿನೇ ಇರಲ್ಲ. ಹೀಗಾಗಿ ಮಹಾಭಾರತ ಅಂತನ್ನೋದು ಆ ಕಾಲದ ಒಂದು ಪರಿಸರ ಹೇಗಿದೆ, ಸುವರ್ಣದಾನ, ಗೋದಾನ, ಭೂದಾನ, ವಿದ್ಯಾದಾನ, ಕನ್ಯಾದಾನಗಳು ಆಗ್ತಾ ಇರಬೇಕಾದ್ರೆ ಯಾವ ಕಾನ್ಫ್ಲಿಕ್ಟ್ಗಳು ಉಂಟಾಗಲ್ಲ. ಭೂದಾನ ಮಾಡದೆ ಹೋದಾಗ ನಿಮ್ಮಪ್ಪ ಮಾಡಿದರೆ ನೀನ್ ಯಾಕೆ ಕೊಡ್ತಾ ಇಲ್ಲ ಅಂತ ಗಲಾಟೆ ಮಾಡಬೇಕು, ಆ ಕಥೆ ಇಲ್ವಾ? ಬಂಗಾರ ಕೊಟ್ಬಿಟ್ಟಿದ್ದಾರೆ ನೀನ್ ಮತ್ತೆ ಕಿತ್ಕೋತಾ ಇದ್ದೆ ಅಂತ ಗಲಾಟೆ ಮಾಡಬೇಕು, ಆ ಕಥೆ ಆಗಲ್ವಾ? ವಿದ್ಯಾದಾನ, ನೀವು ನಮ್ಮನ್ನ ಇದು ಮಾಡ್ತಾ ಇದ್ದೀರಾ, ತುಳಿತಾ ಇದ್ದೀರಾ, ವಿದ್ಯೆ ಕೊಡ್ಲಿಲ್ಲ ಇಷ್ಟು ದಿವಸ ಅಂತಾನೆ ಇಲ್ವಾ? ಈಗ ಕೊಡ್ತೀವಿ ಅಂದ್ರೆ ಅವ್ರು ಬೇಡ ಅಂತಾರೆ, ಸುಮ್ಮನೆ ಹೇಳ್ತಾರೆ. ನೀವು ಅವತ್ತು ನಮ್ಮನ್ನ ವಂಚಿತರನ್ನಾಗಿ ಮಾಡಿ, ಸರ್ ಇವತ್ತು ಬನ್ನಿ ಕೊಡ್ತೀವಿ ಅಂದ್ರೆ ಇಲ್ಲ. ಕನ್ಯಾದಾನ ಎಲ್ಲ 70% 80% ಕಥೆಗಳೆಲ್ಲ ಇರೋದು ಓಲೈಕೆ, ಅವಳನ್ನ ಪಡ್ಕೊಂಡ್ರು, ಆಮೇಲೆ ಅವಳ ಸಂಕಟಗಳು, ಇವ್ಯಾವುದೂ ಇಲ್ವಾ? ಮಹಾಭಾರತದಲ್ಲಿ ಆ ತರಹದ ಪರಿಸರವೇ ಇಲ್ಲದೆ ಹೋದ್ಮೇಲೆ ಆ ಜನಸಾಮಾನ್ಯರ ಕಥೆ ಯಾಕೆ ಬರ್ಬೇಕು? ಜನಸಾಮಾನ್ಯರ ಕಥೆ ಬರ್ಬೇಕಾದ್ರೆ ಇಷ್ಟ ಆಗ್ಬೇಕು. ಇನ್ನು ನೀರಿಗೆ ಸಮಸ್ಯೆ ಆಗ್ಬೇಕು, ಅಣೆಕಟ್ಟುಗಳಿರಲಿಲ್ಲ, ನೀರನ್ನ ಯಾರೋ ಒಬ್ಬನೇ ಭೋಗಿಸ್ತಾ ಇರಲಿಲ್ಲ, ನೀರು ಓಪನ್ ಸೋರ್ಸ್, ಅದು ನೀರಿನ ಸಮಸ್ಯೆ ಇಲ್ಲ. ಮತ್ತಿನ್ ಯಾವ ಸಮಸ್ಯೆಗೆ ಅಂತ ಜನಸಾಮಾನ್ಯರು ಎಂಟ್ರಾಗ್ಬೇಕಲ್ಲಿ? ನೋಡಿ, ಒಂದು ಕಥೆ ಬರಬೇಕು ಅಂದ್ರೆ ಒಂದು ಸಮಸ್ಯೆ ಇರಬೇಕು, ಆ ಸಮಸ್ಯೆ ಮೇಲೆ ಆ ಕಥೆ ಕ್ರಿಯೇಟ್ ಆಗತ್ತೆ. ಸಮಸ್ಯೆನೇ ಇಲ್ಲ ಅಂದ್ಮೇಲೆ ಕಥೆ ಎಲ್ಲಿ ಕ್ರಿಯೇಟ್ ಆಗತ್ತೆ? ಇದನ್ನ ಕೊಡ್ತಾ ಇದ್ರೆ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. 2, ಲೋಭ ಅನ್ನೋ ಪಾಪ ಇರಲ್ಲ. 3, ಈ ತರಹದ ದಂಗೆ ಮೊದಲಾದವುಗಳೆಲ್ಲ ಯಾವುದೂ ಇರಲ್ಲ. ನ ಭೂಮಿದಾನ ದೇವೇಂದ್ರ ಪರಂ ಕಿಂಚಿದಿತಿ ಪ್ರಭೋ ವಿಶಿಷ್ಟಮಿತಿ ಮನ್ಯೇಹಂ ತಥಾ ಪ್ರಾಹುರ್ಮನೀಷಿಣಃ. ಭೂಮಿದಾನಕ್ಕಿಂತ ಮಿಗಿಲಾದದ್ದಿಲ್ವೇ ಇಲ್ಲ ಅಂದ ಬೃಹಸ್ಪತಿ. ಅತ್ಯಂತ ವಿಶಿಷ್ಟ. ಬ್ರಾಹ್ಮಣಾರ್ಥೆ ಗವಾರ್ಥೆ ವಾ ರಾಷ್ಟ್ರಘಾತೆ ಸ್ವಾಮಿನಃ ಕುಲಸ್ತ್ರೀಣಾಂ ಪರಿಭವೆ ಮೃತಾಸ್ತೆ ಭೂಮಿದೈಃ ಸಮಾಹ. ಬ್ರಾಹ್ಮಣರಿಗಾಗಿ, ಗೋವಿಗಾಗಿ ರಾಷ್ಟ್ರಘಾತವಾದಾಗ ಕುಲಸ್ತ್ರೀಗಳು ಪರಿಹಾರ ಆದಾಗ, ಕುಲಸ್ತ್ರೀಯರನ್ನ ದಸ್ಯುಗಳು ಎಳ್ಕೊಂಡು ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಏನಾರು ಪಾಪಗಳಾಗಿದ್ರೆ ಅದೆಲ್ಲ ಭೂಮಿಯ ದಾನದೊಂದಿಗೆ ಪರಿಹಾರ ಆಗತ್ತೆ. ಯೇಷು ರಾಶ್ರಯಿತಾ ಯುದ್ಧೇ ಸ್ವರ್ಯಾತ ದಾನಗೃದ್ಧಿನಃ ಸರ್ವೇತೆ ವಿಬುಧ ಶ್ರೇಷ್ಠ ನಾತಿಕ್ರಾಮಂತಿ ಭೂಮಿದಂ. ಇನ್ನು ಯುದ್ಧದಲ್ಲಿ ವೀರಮರಣವನ್ನು ಹೊಂದಿದವರು, ಸ್ವರ್ಗಕ್ಕೆ ಹೋದವರು ಯಾರೂ ಕೂಡ ಭೂಮಿ ದಾನ ಮಾಡಿದವನಿಗೆ ಸಮರಾಗೋದಿಲ್ಲ. ಭರ್ತೃನಿಶ್ರೇಯತೆ ಯುಕ್ತಾ ತ್ಯಕ್ತಾತ್ಮಾನೋ ರಣೇ ಹತಾಃ ಬ್ರಹ್ಮಲೋಕಂ ಗತಾಶೂರಾ ನಾತಿಕ್ರಾಮಂತಿ ಭೂಮಿದಂ. ಒಡೆಯನ ಒಳಿತಿಗಾಗಿ ಹೋರಾಡಿದವರು, ದೇಹದ ಅಭಿಮಾನವನ್ನು ತೊರೆದು ದೇಶ ರಕ್ಷಣೆಯಲ್ಲಿ ತೊಡಗಿದವರು
ಬ್ರಹ್ಮಲೋಕಕ್ಕೆ ಹೋದವರು ಭೂಮಿ ದಾನವನ್ನು ಮೀರುವುದಿಲ್ಲ. ನೋಡಿ, ಒಂದು ಭೂಮಿ ದಾನ ಮಾಡಿದ್ರೆ 5 ತಲೆಮಾರು ಹಿಂದಿನವರನ್ನು ಉದ್ಧಾರ ಮಾಡ್ತಾನೆ. ಮುಂದಿನವರು 6 ತಲೆಮಾರು ಉದ್ಧಾರ ಆಗ್ತಾರೆ. ರತ್ನೋಪಕೀರ್ಣಾಂ ವಸುಧಾಂ ಯೋ ದದಾತಿ ಪುರಂದರ ಸಮುಕ್ತ ಸರ್ವ ಕಲುಷೈಹಿ ಸ್ವರ್ಗಲೋಕೆ ಮಹೀಯತೆ. ಅದರಿಂದಾಗಿ ನೀವು ಪ್ರಾಚೀನ ದಾನಶಾಸನಗಳನ್ನು ನೋಡಬೇಕು. ಪ್ರಾಚೀನ ದಾನಶಾಸನಗಳು ನೀವು ಈಗಲೂ ಕೂಡ ASI ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಅವರು ಅನೇಕ ದಾನ ಪತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ. ಶಾಸನದಲ್ಲಿ ಕೆತ್ತಿರ್ತಾರೆ, ದಾನ ಪತ್ರ ಬಿಡುಗಡೆ ಮಾಡಿರ್ತಾರೆ. ಅದರಲ್ಲಿ ಇಂಥವ್ರಿಗೆ ನಾನು ಕೊಟ್ಟಿದ್ದೇನೆ ಅಂತ. ಸಾಮಾನ್ಯವಾಗಿ ನಮಸ್ತುಂಗ ಶಿರಶ್ಚಿಂಬಿ ಚಂದ್ರ ಚಾಮರ ಚಾರವೇ ಅಂತ ಹೇಳಿ ಶಿವನ ಇದರಿಂದ ಶುರು ಆಗತ್ತೆ, ಶಿವನ ಸ್ತೋತ್ರದಿಂದ ಶುರು ಆಗತ್ತೆ. ಆಮೇಲೆ ಇಂತಹ ರಾಜ ಇಂತಹ ಇವರಿಗೆ ಈ ಕಾರಣಕ್ಕಾಗಿ ಇದನ್ನು ಕೊಟ್ಟಿದ್ದಾನೆ, ಈ ಭೂಮಿಯನ್ನು ಅಪಹರಿಸಿದವರು ಈ ತರಹದ ಪಾಪಕ್ಕೆ ಒಳಗಾಗ್ತಾರೆ ಅಂತೆಲ್ಲ ಇರುತ್ತೆ. ಅದರಿಂದಾಗಿ ದಾನ ಅಷ್ಟು ಪ್ರಧಾನ. ಇದು ಒಬ್ಬ ರಾಜ ಈ ತರಹದ ದಾನ ಮಾಡ್ತಾ ಬಂದ್ರೆ ಭೂಮಿಯ ಹಂಚಿಕೆ ಸಮವಾದ ಅನುಪಾತದಲ್ಲಿ ಇರುತ್ತೆ, ಜಾಸ್ತಿ ಆಗೋದು ಇತ್ಯಾದಿಗಳೆಲ್ಲ ಇರಲ್ಲ. ಆ ರಾಜ್ಯ ನಾಶ ಆಯಿತು ಅಂತ ಇಟ್ಕೊಳ್ಳಿ, ಆ ಇಡೀ ಪ್ರದೇಶ ಮತ್ತೆ ಅದು ಬೆಳೆಯುತ್ತೆ, ಕಾಡು ಆಗತ್ತೆ. ಆ ಕಾಡನ್ನ ಮತ್ತೆ ಇನ್ಯಾರೋ ಒಬ್ಬ ಬಂದು ನಾಡು ಮಾಡ್ತಾನೆ. ಯಾವ ರೀತಿ ಕೃಷ್ಣನ ದ್ವಾರಕ್ಕೆ, ಅದು ಮೊದಲು ಒಂದು ಕಾಲದಲ್ಲಿ ಅದು ಒಂದು ದೊಡ್ಡ ಊರು. ಯಾವುದೋ ಕಾಲದಲ್ಲಿ ಅಲ್ಲಿ ರಾಜ ಅರಸೊತ್ತಿಗೆ ಇತ್ತು, ರಾಜರಿತ್ತರು, ಶತ್ರುಗಳು ಬಂದು ಪೂರ್ತಿ ಚಲ್ಲಾಪಿಲ್ಲಿ ಆಗೋಯ್ತು. ಕುಶಸ್ಥಲಿ ಅಂತ ಆಗಿನ ಹೆಸರು. ಆ ರೈವತ ಮೇಲ್ಗಡೆ ಹೋದ, ಮತ್ತವನು ವಾಪಸ್ ಬರೋ ಅಷ್ಟೊತ್ತಿಗೆ ದ್ವಾರಕೆ ಎದ್ದು ಬಿಟ್ಟಿತ್ತು. ಅವನು ಬಂದು ಅದು ಹೇಳ್ತಾರೆ, ಆ ಹಳೇ ಉಳಿದ ಕಟ್ಟಡದ ಅವಶೇಷಗಳನ್ನು ನೋಡಿ ಕಟ್ಟಿಸಿದ ಅಂತ ಹರಿವಂಶದಲ್ಲಿ ಬರುತ್ತೆ. ಅಷ್ಟು ಜಾಗರೂಕ. ಆದ್ದರಿಂದ ಸರ್ವಭೂತಾನಿ ಮನ್ಯಂತೆ ಮಾಂ ದದಾತೀತಿ ವಾತವಾ. ಅದಕ್ಕೆ ಭೂದಾನ ಅನ್ನೋದು ಒಬ್ಬ ರಾಜ ಆ ತರಹ ಒಂದು ಕಲ್ಚರಲ್ ಈವೆಂಟ್ ಆಗಿ ಮಾರ್ಪಡಿಸಬಹುದು ಒಬ್ಬ ರಾಜ. ಅದಕ್ಕೆ ನೀವು ಯಾವುದೇ ಕಡೆ ಹೋದ್ರೂ ಕೂಡ ಅಗ್ರಹಾರಗಳನ್ನು ದಾನ ಮಾಡಿದ ಅಂತ. ಅದರಲ್ಲಿ ಪೂರ್ಣಯ್ಯನವರು ಬಹಳಷ್ಟು ಅಗ್ರಹಾರಗಳನ್ನು ಕೊಟ್ಟಿದ್ದಾರೆ, ಬಹಳಷ್ಟು ಗ್ರಾಮಗಳನ್ನೇ ಕೊಟ್ಟಿದ್ದಾರೆ. ಅದರಿಂದ ಒಂದು ಸಂಸ್ಕೃತಿ ಕ್ರಿಯೇಟ್ ಆಗ್ತಾ ಇತ್ತು ನಮ್ಮಲ್ಲಿ ಮೊದಲು. ಹಾಗೆ ಅದು ಡಿಸೆಂಟ್ರಲೈಸೇಷನ್ ಅಂತ ಹೇಳೋದು ಮಾತ್ರ. ನಿಜವಾದ ಡಿಸೆಂಟ್ರಲೈಸೇಷನ್ ನಮ್ಮ ಪ್ರಾಚೀನರದ್ದೇ. ಸರ್ವಕಾಮದುಘಾಂ ದೇನುಂ, ಭೂಮಿಯನ್ನು ಕೊಟ್ಟರೆ ಎಲ್ಲ ಜೀವರನ್ನು ಕೊಟ್ಟ ಹಾಗೆ. ಯಾಕೆ ಅಂದರೆ ಒಂದು ದೊಡ್ಡ ಭೂಮಿಯನ್ನು ಕೊಟ್ಟರೆ ಅಲ್ಲಿ ಇರುವ ಪ್ರಾಣಿಗಳನ್ನು ಇವನಿಗೆ ದಾನ ಮಾಡಿದ ಹಾಗೆ. ಯಾರು ತಗೊಂಡಿರ್ತಾನೆ ಅವನಿಗೆ ಅದರ ಹೊಣೆಯನ್ನು ಇವನೇ ನೋಡ್ಕೊಳ್ಬೇಕಾಗತ್ತೆ, ಇವನು ಅದನ್ನು ಮಾಡಿಕೊಡ್ಬೇಕು. ಗಿಡ ಮರಗಳನ್ನು ಕೊಟ್ಟಿರ್ತಾರೆ, ಅದನ್ನು ಇವನೇ ನೋಡ್ಕೊಳ್ಬೇಕಾಗತ್ತೆ. ಅಲ್ಲಿ ಹಕ್ಕಿಗಳನ್ನು ನೋಡ್ಕೊಳ್ಳೋದಾಗತ್ತೆ, ಹಕ್ಕಿಗಳನ್ನು ದಾನ ಮಾಡಿದ ಹಾಗೆ, ವಾಯುದಾನ ಮಾಡಿದ ಹಾಗೆ, ಆಯ್ತಾ, ಅಗ್ನಿದಾನ ಮಾಡಿದ ಹಾಗೆ. ಸರ್ವಭೂತಗಳು ಅಂದುಕೊಳ್ತಾವಂತೆ ನನ್ನನ್ನೇ ಕೊಟ್ಟಿದ್ದಾರೆ ಅಂತ, ಸರ್ವಭೂತಗಳು ಅಂದುಕೋತಾವಂತೆ. ಇನ್ನು ಹಸುವನ್ನು ದಾನ ಮಾಡಬೇಕು. ಎಲ್ಲ ಕಾಮಗಳನ್ನು ಕೊಡುವಂತಹ ಹಸು, ಅದನ್ನು ದಾನ ಮಾಡಬೇಕು. ಮಧುಸರ್ಪಿ ಪ್ರವಾಹಿಣ್ಯ ಪಯೋದಧಿ ವಹಾಸ್ತತ ಸರಿತಸ್ತರ್ಪಯಂತೀಹ ಸುರೇಂದ್ರ ವಸುಧಾಪ್ರದಂ. ಜೇನು, ತುಪ್ಪ ಮೊದಲಾದವುಗಳು ಹರಿತವೆ.
ಹಾಲು ಹರಿಯುವ ಹಾಲಿನ ನದಿ ಅವನಿಗೆ ಸಿಗತ್ತೆ. ಯಾರು? ಭೂಮಿಯನ್ನ ಧೇನುವನ್ನ ಕೊಟ್ಟವನಿಗೆ. ಭೂಮಿದಾನದಿಂದ ರಾಜ ತನ್ನ ಪಾಪದಿಂದ ಬಿಡುಗಡೆ ಆಗ್ತಾನೆ. ಯಾಕೆಂದ್ರೆ ರಾಜ ರಾಷ್ಟ್ರಕೃತಂ ಪಾಪಂ, ಏನೇ ತಪ್ಪು ಮಾಡಿದರೂ ರಾಜನ ಮೇಲೆ ಬರುತ್ತೆ. ಯಾಕೆಂದ್ರೆ ಪ್ರಜೆಗಳ ತಪ್ಪಿಗೆ ರಾಜ ಕಾರಣ. ಆದ್ದರಿಂದ ಯಾವಾಗ ಭೂಮಿದಾನ ಮಾಡ್ತಾನೆ ಅವಾಗ ಯೋಗ್ಯರಿಗೆ ದಾನ ಮಾಡಿರ್ತಾನೆ. ಅದರಿಂದಾಗಿ ಆ ಪಾಪದಿಂದ ಬಿಡುಗಡೆ ಹೊಂದುತ್ತಾನೆ. ದದಾತಿ ಯಸ್ ಸಮುದ್ರಾಂತಾಂ ಪೃಥಿವೀಂ ಶಸ್ತ್ರ ನಿರ್ಜಿತಾಂ ತಂಜನಾ ಕಥಯಂತೀಹ ಯಾವದ್ಧರತಿ ಗೌರಿಯಂ. ಆಮೇಲೆ ಶಸ್ತ್ರದಿಂದ ಗೆದ್ದ ಇಡೀ ಭೂಮಿಯನ್ನ ಅವನು ಕೊಟ್ರೆ ಅದಕ್ಕೆ ಸಮ ಯಾರು? ನೀವು ಸಂಗ್ರಹ ರಾಮಾಯಣನೇ ತೆಗೆದು ನೋಡಿ, ಅದರಲ್ಲಿ ಹೇಗಿದೆ. ಸಂಗ್ರಹ ರಾಮಾಯಣದಲ್ಲಿ ಅದು ವಾಲ್ಮೀಕಿ ರಾಮಾಯಣದ ಅಲ್ಲಿ ಹೇಳಿರೋದು ಪ್ರಾಚೀಂ ಹೋತ್ರೆ ದದೌ ರಾಜ ಅಂತ ಶುರು ಆಗತ್ತೆ. ಅಧ್ವರ್ಯವೇ ಪ್ರತೀತಿಂಚ, ಪೂರ್ವ ದಿಕ್ಕನ್ನ ಋಗ್ವೇದದ ಪುರೋಹಿತನ ಕೊಟ್ಬಿಡೋದಂತೆ, ಉತ್ತರ ದಿಕ್ಕನ್ನ ಉದ್ಗಾತ್ರೆ, ಪಶ್ಚಿಮ ದಿಕ್ಕನ್ನ ಅಧ್ವರ್ಯು. ಬ್ರಹ್ಮನಿಗೆ ಈ ತರಹ ದಿಕ್ಕನ್ನು ಕೊಟ್ಟುಬಿಡೋದು. ಏನು ಎದೆ ಬೇಕದಕ್ಕೆ, ಎಂತಹ ಎದೆಗಾರಿಕೆ ಬೇಕು. ಅಷ್ಟು ಗಳಿಸಿದ್ದನ್ನು ಆರಾಮವಾಗಿ ಕೊಟ್ಟುಬಿಡೋದು ಇದೆಯಲ್ಲ, ಯಾವ ತರಹದ ಪರಿಸ್ಥಿತಿ ಇರಬೇಕು. ನಾನು ಮತ್ತೆ ಅದನ್ನೇ ನೆನಪಿಸ್ಕೊತಾ ಇರ್ತೇನೆ. ನನಗೆ ಎಲ್ಲರೂ ಕೋಲಯಾಶ್ವನ ಕಥೆ ಕೇಳಿದ್ದೀರ ನೀವು. ಕೋಲಯಾಶ್ವ ಅಂತ ಒಬ್ಬ ಇದ್ದ, ಅವನು ದುಂಧು ಅನ್ನುವ ರಾಕ್ಷಸನನ್ನು ಕೊಂದ. ಹೇಗೆ ಕೊಂದ? ಉದ್ದಾಲಕ ಬಂದು, ಉದಂಕ ಬಂದು ತಲೆಯ ಮೇಲೆ ಕೈ ಇಟ್ಟು ನಾರಾಯಣ ಅಷ್ಟಾಕ್ಷರವನ್ನು ಜಪ ಮಾಡಿದ. ದುಂದುಮಾರನಲ್ಲಿ ಭಗವಂತನ ಆವೇಶ ಸಂಪನ್ನವಾಯಿತು. ಕೋಲಯಾಶ್ವ ಹೋಗಿ ದುಂಧು ಅನ್ನುವ ರಾಕ್ಷಸನನ್ನು ಕೊಂದ. ಅಲ್ಲಿಂದ ಈಚೆಗೆ ಅವನ ಹೆಸರು ದುಂದುಮಾರ. ಕೋಲಯಾಶ್ವ ಅನ್ನೋ ಹೆಸರೇ ಮರೆತು ಹೋಯ್ತು. ಹೌದಾ? ಈಗ ಬನ್ನಿ, ಆ ಕೋಲಯಾಶ್ವ ಇದ್ದಾನಲ್ಲ, ಅವರಪ್ಪ ಒಬ್ಬ ಇದ್ದ, ಅವನ ಹೆಸರು ಬೃಹದಶ್ವ ಅಂತ. ಆ ಬೃಹದಶ್ವ ಏನು ಮಾಡಿದ? ಮಗನಿಗೆ ರಾಜ್ಯವನ್ನ ಕೊಟ್ಟು ಬರ್ತಾ ಇದ್ದ. ಉದಂಕ ಅವನ ಕ್ಲೋಸ್ ಫ್ರೆಂಡ್. ಬೃಹದಶ್ವನಿಗೆ ಹೇಳಿದ, 2 ದಿವಸ ಮತ್ತೆ ರಾಜ್ಯ ತಗೊಂಡ್ಬಿಡು, 2 ದಿವಸ ದುಂದುವನ್ನ ಕೊಲ್ಲು, ಅಪಾರವಾದ ಕೀರ್ತಿ, ನಮ್ಮೆಲ್ಲರ ಸಾಧನೆಗೆ ಸಹಾಯ ಮಾಡಿದ ಪುಣ್ಯ, ಒಳ್ಳೆ ಲೋಕ, ಯಾಕೆ ಬಿಡ್ತಿ, ತಗೊಂಡ್ಬಿಡು ಅಂದ. ಬೇಡ ಅಂದ ಅವನು ಬೃಹದಶ್ವ. ಒಂದು ಸರ್ತಿ ಕೊಟ್ಟಿದ್ದನ್ನ ಮತ್ತೆ ನಾನು ತಗೊಳ್ಳೋಲ್ಲ ಅಂದ. ನನಗೆ ಬೃಹದಶ್ವನ ಮೇಲೆ ಬೆಳೆದ ಗೌರವ ಉಂಟಲ್ಲ, ಅದು ಉತ್ಕಟವಾಯಿತು. ಹಾಗೆ ಇನ್ನೊಬ್ಬ ರಾಜ ನನ್ನನ್ನು ಯಾವಾಗಲೂ ಕಾಡೋದು ಪೃಷಧ್ರ. ಆ ಪೃಷಧ್ರ ಅನ್ನುವ ಒಬ್ಬ ರಾಜ ಏನು ಮಾಡಿದ? ಕತ್ತಲಲ್ಲಿ ಗೋವುಗಳನ್ನು ಕಾಯ್ತಾ ಇದ್ದ. ದೀಪ ಇತ್ತು, ಗಾಳಿ ಬಂದು ದೀಪ ಆರಿ ಹೋಯ್ತು. ಹುಲಿ ಬಂತು, ಗೋವುಗಳೆಲ್ಲ ಕಿರ್ಚಿಕೊಂಡವು. ಬ್ಲೈಂಡ್ ಆಗಿ ಹೆಂಗ್ ಕತ್ತೆ ಬೀಸ್ದ. ಹುಲಿಯ ಕಿವಿ ಕತ್ತರಿಸಿತು. ಆ ಕತ್ತಿಯ ಪೆಟ್ಟು ಒಂದು ಗೋವಿನ ಮೇಲೆ ಬಿದ್ದು ಗೋವು ಸತ್ತೋಯ್ತು. ಅದು ಮರ ದಿವಸವೇ ಗೊತ್ತಾಗಿದ್ದ ಅವನಿಗೆ. ವಸಿಷ್ಠರು ನೋಡಿದ್ರು, ಚಂಡಾಲನಾಗಿ ಒಂದು ಶಾಪ ಕೊಟ್ರು. ರಾಜ್ಯ ಪದವಿ ಅವನಿಗೆ ಸಿಗಲಿಲ್ಲ, ಅವನಿಗೆ ಚಂಡಾಲನಾಗಿ ಹೋದ. ಆಯ್ತು ಅಂತ ಸೆರೆಗೊಡ್ಡಿ ಆ ಶಾಪವನ್ನು ಸ್ವೀಕಾರ ಮಾಡದಂತ ಅವನು. ನನಗೆ ಈ ಇಬ್ಬರು ನನ್ನನ್ನು ಯಾವತ್ತೂ ಕಾಡೋದು. ಒಂದು ಪೃಷಧ್ರ, ಇನ್ನೊಬ್ಬ ಬೃಹದಶ್ವ.
ಆ ಬೃಹದಶ್ವ ಆಮೇಲೆ ತಪಸ್ಸು ಮಾಡಿದ. ರಾಜರಲ್ಲಿ ಈ ಪರಿಯಾದ ಎಕ್ಸ್ಟ್ರೀಮ್ ಏನೊಂದು ವೈರಾಗ್ಯ ಇದೆ, ಡಿಟ್ಯಾಚ್ಮೆಂಟ್, ಎಕ್ಸ್ಟ್ರೀಮ್ ಡಿಟ್ಯಾಚ್ಮೆಂಟ್. ಅದು ಬಂದದ್ದು ಎಲ್ಲಿಂದ? ದಾನದಿಂದ. ನೀವು ದಾನ ಮಾಡ್ತಾ ಇದ್ರೆ ಆ ಎಕ್ಸ್ಟ್ರೀಮ್ ಡಿಟ್ಯಾಚ್ಮೆಂಟ್ ಬರುತ್ತೆ. ಕೆಲವೊಮ್ಮೆ ಬಹಳ ಸೀರಿಯಸ್ ವಿಚಾರವೇ ಆಯ್ತಲ್ವಾ. ಒಂದು ತಮಾಷೆ ಕಥೆ ಹೇಳ ನಿಮಗೆ. ಒಬ್ಬ ರಾಜ ಇದ್ದ. ಅವನೇನು ಮಾಡಿದ, ಒಬ್ಬ ಬ್ರಾಹ್ಮಣ ಅವನನ್ನ ಏನೋ ಆಪತ್ತಿನಿಂದ ಪರಿಹಾರ ಮಾಡಿದ ಅಂತ ಹೇಳಿ ಆ ಭೂಮಿ ದಾನ ಮಾಡಿದ. ಪತ್ರಗಳನ್ನೆಲ್ಲ ಬರೆದು ಕೊಟ್ಟ, ನಿನಗೆ ಇದು ಅಂತ. ಇವ ಏನು ಮಾಡಿದ, ಪಟೇಲ ಬಂದ, ಆ ಪತ್ರವನ್ನು ಬಲಾತ್ಕಾರವಾಗಿ ಆ ಬ್ರಾಹ್ಮಣನ ಕೈನಲ್ಲೇ ತಿನ್ನಿಸ್ಬಿಟ್ಟ. ಯಾಕೆಂದ್ರೆ ಅದು ದಾಖಲೆ ಇಲ್ಲ, ಕೊಟ್ಟಿದ್ದೀನಿ ಅಂತನ್ಲಿಕ್ಕೆ. ಆ ರಾಜ ಎಷ್ಟೋ ದಿವಸ ಆದ್ಮೇಲೆ ಬಂದ. ಹೇಳೋ ಹಾಗಿಲ್ಲ ಇವನು, ಹೋಗಿ ದೂರು ಕೊಡೋ ಹಾಗಿಲ್ಲ ಪಟೇಲನ ಮೇಲೆ. ಎಷ್ಟೋ ದಿವಸ ಆದ್ಮೇಲೆ ಬಂದ. ಅವನು ಅನ್ಕೊಂಡಿದ್ದ, ನನ್ನನ್ನ ಆಪತ್ತಿನಿಂದ ಕಾಪಾಡಿದ ಬ್ರಾಹ್ಮಣನಿಗೆ ಭೂದಾನ ಕೊಟ್ಟಿದ್ದೀನಿ, ಸಂತೋಷ ಆಗಿರುತ್ತೆ ಅಂತ. ಬಂದು ನೋಡಿದ್ರೆ ಮತ್ತೆ ಅದ ಪ್ರಕಾರ ಹಂಗೆ ಇದ್ದಾನೆ. ಅಯ್ಯೋ ಏನೋ ಆಗ್ಲಿಲ್ಲ ಬಿಡಿ, ಎಲ್ಲಿದೆ ದಾನಪತ್ರ, ಕಳೆದೋಯ್ತು ಬಿಡಿ ಅಂದ. ಸರಿಯಪ್ಪ ಇನ್ನೊಂದು ಬರ್ಕೊಡ್ತೀನಿ ಅಂತ. ಈ ಸರ್ತಿ ಚಪಾತಿನಲ್ಲಿ ಬರ್ಕೊಟ್ಬಿಡಿ ಆಯ್ತಾ ಅಂದಂತೆ. ಕಾಗದದಲ್ಲಿ ಬರ್ಕೊಟ್ರೆ ತಿರ್ಸ್ತಾರೆ. ಆಮೇಲೆ ಗೊತ್ತಾಯ್ತು, ಸರಿ ಆ ಕತೆ ಸುಖ ಅಂತ ಆಗತ್ತೆ ಬಿಡಿ. ಹೇಳಿದ್ದು ದಾನ ಅನ್ನೋದು ಅವತ್ತು ಯಾವ ರಾಜನ ಮಾತಿದೆ ಅಂದ್ರೆ ಮುಗೀತು. ಅದಕ್ಕೇನ್ ಮಾಡ್ತಾ ಇದ್ರು, ಈ ತರಹದ ಪರಿಸ್ಥಿತಿ ಬರಬಾರದು ಅಂತ ಕಲ್ಲಿನಲ್ಲಿ ಶಿಲಾಶಾಸನ ಮಾಡಿ ಕೆತ್ತಿಸ್ತಾ ಇದ್ರು. ಅವಾಗ ದಾಖಲೆ. ಅದನ್ನು ಬರಿತಾ ಇದ್ದವರು ಕಂಡರಣೆಕಾರರು ಅಂತ. ಕನ್ನಡದಲ್ಲಿ ಲಿಪಿಕಾರರು ಅಂದ್ರೆ ಯಾರು? ಕಂಡರಣೆಕಾರರು, ಕಂಡರಿಸುವವರು. ಅವರು ವಿದ್ಯಾವಂತರಾಗಿರ್ಬೇಕಾಗಿಲ್ಲ, ಬರೆಯೋದಷ್ಟೇ ಅವ್ರ ಕೆಲಸ. ತಪ್ಪು ಇರಬಹುದು. ವಿದ್ಯಾವಂತರು ಆಗಿ ಬರೆಯೋದು ಬಹಳ ಅಪರೂಪ ಆಗಿತ್ತು. ಎಲ್ಲ ಹೇಳೋದು, ಇವ್ರು ಬರ್ಕೊಳ್ಳೋದು. ಆಮೇಲೆ ಏನಾಯ್ತು, ಈಗಲೂ ಮತ್ತೆ ಅದೇ ಅಲ್ಲಿಗೆ ಬಂದು ನಿಂತಿದೆ. ಬರೆಯಲ್ಲ, ಹೇಳ್ಬಿಡಿ ಅಂತಾರೆ. ಹೇಳ್ಬಿಡಿ, ನೀವು ಅದ್ಯಾವುದೋ ಒಂದು ಯಂತ್ರ ಬರುತ್ತೆ, ಅದ್ರಲ್ಲಿ ನೀವು ಹೇಳ್ತಾ ಹೋಗ್ಬಿಟ್ರೆ ನಿಮ್ಮ ಧ್ವನಿಯನ್ನು ರೆಕಗ್ನೈಸ್ ಮಾಡ್ಬೇಕು, ಆ ಯಂತ್ರ ಬರೆದು ಬಿಡತ್ತದು ಅಂತ. ಮೊದಲಿನ ಪರಿಸ್ಥಿತಿಗೆ ಇದೆ ಅದು. ಅದನ್ನ ಕೆಲವೊಂದೆಲ್ಲ ಬದಲಾಗಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ತರಹ ದಾನ ಆಯ್ತು. ತಟಾಕಾನ್ಯುದ ಪಾನಾನಿ ಸ್ರೋತಾಂಸಿ ಚ ಜಲಾಂಸಿ ಚ ಸ್ನೇಹಾನ್ ತರ್ವ ರಸಾಂಶ್ಚೈವ ದದಾತಿ ವಸುಧಾಂ ದದತ್. ಭೂಮಿಯನ್ನ ಕೊಟ್ರೆ ತಟಾಕವನ್ನು ಕೊಟ್ಟ ಹಾಗೆ, ಬಾವಿಯನ್ನ ಕೊಟ್ಟ ಹಾಗೆ, ನೀರನ್ನು ಕೊಟ್ಟ ಹಾಗೆ, ಭೂಮಿಯೊಳಗಡೆ ಇರುವ ನೀರಿನ ಕಣ್ಣನ್ನೇ ಕೊಟ್ಟ ಹಾಗೆ, ಸ್ನೇಹಾನ್ ಎಣ್ಣೆ ಮೊದಲಾದವುಗಳನ್ನು ಕೊಟ್ಟ ಹಾಗೆ. ಯಾಕೆಂದ್ರೆ ಅಲ್ಲಿ ಬೆಳೆದು ಆ ಎಣ್ಣೆಯನ್ನು ಹಿಂಡಿ ತೆಕ್ಕೊಳ್ಬಹುದಲ್ವಾ. ಎಲ್ಲ ರಸಗಳನ್ನ ಕೊಟ್ಟ ಹಾಗೆ. ಯಾಕೆಂದ್ರೆ ಅಲ್ಲಿ ಗೋವು ಓಡಾಡಿದ್ರೆ ಆ ಗೋವನ್ನು ನೀವು ಕರೆದುಕೊಂಡ್ರೆ ಹಾಲಾಗತ್ತೆ, ಗೋರಸ ಎಲ್ಲ ಸಿಗತ್ತೆ. ಓಷಧೀರ್ವೀರ್ಯ ಸಂಪನ್ನ ನಗಾನ್ ಪುಷ್ಪಲತಾನ್ವಿತಾನ್ ಕಾನನೋಪಲ ಶೈಲಾಂಶ್ಚ ದದಾತಿ ವಸುಧಾಂ ದದತ್. ಎಲ್ಲವನ್ನು ಕೊಟ್ಟ ಹಾಗೆ. ಅಗ್ನಿಷ್ಟೋಮ ಪ್ರಭೃತಿಭಿ. ಆಮೇಲೆ ಆ ದೊಡ್ಡ ಜಾಗದಲ್ಲಿ ಯಾಗ ಮಾಡಬಹುದು. ಯಜ್ಞವನ್ನೇ ದಾನ ಮಾಡಿದ ಹಾಗೆ. ನದದಾತಿ ಪರಿಪ್ರತಿಶ್ರುತ್ಯ ದತ್ವಾ ವಾಹರತೆ ತುಯಃ ಸಬದ್ಧೋ ವಾರುಣೆ ಪಾಚೈ ತಪ್ಯತೆ ಮೃತ್ಯು ಚಾತನಾತ್. ಕೊಟ್ಟ ಮೇಲೆ ಅಪಹಾರ ಮಾಡಬಾರದು. ಅದನ್ನು ದತ್ತಾಪಹಾರ ದೋಷ ಅಂತ ಕರೀತಾರೆ. ಡಿಫೆಕ್ಟ್ಫುಲ್ ಆಗಿದ್ರೆ ತಗೊಳ್ಳಿ, ಅದು ತಗೊಳ್ಳದೆ ಇರಬಾರದು. ನೀವು ಕೊಟ್ಟಿದ್ದು ದತ್ತಾಪಹಾರ ಬರುತ್ತೆ, ಇಲ್ಲ ನೀನು ಆಗ ಅದನ್ನೇ ಇಟ್ಕೊಂಡು ಅನುಭವಿಸಬಾರದು. ಸಮೃದ್ಧವಾದದ್ದನ್ನು ಕೊಟ್ಟ ಮೇಲೆ ಪಶ್ಚಾತ್ತಾಪ ಪಡೆದು ಮತ್ತೆ ವಾಪಸ್ ತಗೋಬಾರದು. ಆಹಿತಾಗ್ನಿಂ ಸದಾ ಯಜ್ಞಂ ಕೃಷಭೃತ್ಯಂ ಪ್ರಿಯಾತಿಥಿಂ ಯೇ ಭರಂತಿ ದ್ವಿಜ ಶ್ರೇಷ್ಠಂ ನೋಪಸರ್ಪಂತಿ ತೇ ಯಮಂ.
ಅಗ್ನಿ ಆರಾಧನೆ ಮಾಡುವವ, ಅಧ್ಯಯನ ಸಂಪನ್ನ, ಭೃತ್ಯರಿರದವ, ಅತಿಥಿಗಳನ್ನು ಬಹಳ ಪ್ರೀತಿಸುವ ಜನ ಏನಿದ್ದಾನೆ, ಅವನು ಜ್ಞಾನಿಯಾಗಿದ್ದರೆ ಅವನು ದಾನ ಯೋಗ್ಯ. ನಾಚ್ಛಿಂದ್ಯಾತ್ ಸ್ಪರ್ಶಿತಾಂ ಭೂಮಿಂ ಪರೇಣ ತ್ರಿದಶಾಧಿಪ ಬ್ರಾಹ್ಮಣಾಯ ತುರಶ್ರೇಷ್ಠ ಕೃಷಭೃತ್ಯಾಯ ಕಶ್ಚನ. ಎಷ್ಟೇ ಕಷ್ಟ ಆದರೂ ಕೊಟ್ಟಿದ್ದನ್ನು ಕಿತ್ಕೋಬಾರದು ಬ್ರಾಹ್ಮಣರದ್ದು. ಇದನ್ನು ಆಚಾರ್ಯರು ಸಂಗ್ರಹಿಸಿದ್ದಾರೆ. ಏನಂತ? ದೇವ ದ್ವಿಜ ಇವರಿಬ್ಬರಿಗೆ ಕೊಟ್ಟದ್ದನ್ನ ಕಿತ್ತುಕೊಳ್ಳದೆ ಅನ್ಯತ್ರ ಸರ್ವವಿತ್ತೇನ ಕ್ಷತ್ರಿಯಶ್ಚೈವ ಪಾಲಯೇತಂತ. ಕ್ಷತ್ರಿಯ ಗೋ ಮತ್ತು ಬ್ರಾಹ್ಮಣರದ್ದು ಬಿಟ್ಟು ಉಳಿದ ಎಲ್ಲದರಿಂದ ಅವನು ಮತ್ತೆ ಕಿತ್ಕೋಬಹುದು, ಅಪಚಾರ ಮಾಡಿದ್ದಾರೆ ಅಂತ ಆದರೆ. ಭೂಮಿಪಾಲಂ ಚ್ಯುತಂ ರಾಷ್ಟ್ರಾತ್ ಯಸ್ತು ಸಂಸ್ಥಾಪಯೇತ್ ಪುನಃ ತಸ್ಯ ವಾಸಸಹಸ್ರಾಕ್ಷ ನಾಕಪೃಷ್ಠೇ ಮಹೀಯತೆ. ಹಾಗೆ ಈಗ ಕೊಟ್ಟವನಿಗೆ ಬೇರೆ ರಾಜ ಬಂದರೂ ಕೂಡ ಕಿತ್ಕೊಳ್ಳಿಕ್ಕಿಲ್ಲ, ಅದೊಂದು ನಿಯಮ. ಆಮೇಲೆ ಒಬ್ಬ ರಾಜನನ್ನ ಭೂಮಿಯಿಂದ ಚ್ಯುತನಾದರೆ, ರಾಷ್ಟ್ರಚ್ಯುತನಾದರೆ, ಒಬ್ಬ ತನ್ನ ಆಳ್ವಿಕೆಯನ್ನೇ ಕಳ್ಕೊತಾನೆ, ರಾಜನಾಗಿರ್ತಾನೆ, ರಾಜ್ಯ ಕಳ್ಕೊಂಡ್ಬಿಡ್ತಾನೆ. ಅಂತಹವನಿಗೆ ಮತ್ತೆ ವಾಪಸ್ಸು ಕೊಟ್ಟರೆ ಅವನಿಗೆ ಸ್ವರ್ಗದಲ್ಲಿ ವಿಶೇಷ ಸುಖ. ಚವನ ಕೊಟ್ಟಿದ್ದಾರೆ ಹಾಗೆ, ಔರ್ವ ಕೊಟ್ಟಿದ್ದಾನೆ. ಸಗರನಿಗೆ ಕಳೆದುಕೊಂಡ ರಾಜ್ಯವನ್ನು ಕೊಟ್ಟಿದ್ದಾರೆ, ಯಾಕೆಂದ್ರೆ ಅದು ವಿಹಿತ. ಇಕ್ಷುಭಿಸ್ತಂತತಾಂ ಭೂಮಿಂ ನಿಧಿಗರ್ಭಾಂ ದದದ್ಭೂಮಿಂ ಸರ್ವರತ್ನ ಪರಿಚ್ಛದಾಂ. ನಿಧಿಗರ್ಭವಾದ ಭೂಮಿಯನ್ನು ಕೊಟ್ಟರಂತೂ ಭೂಮಿಯೇ ಅವನಿಗೆ ಯಜ್ಞವಿದ್ದ ಹಾಗೆ. ಕ್ಷತ್ರಿಯರು ಯುದ್ಧ ಮಾಡ್ತಾ ಸಾಯಬೇಕು, ಅದು ಕ್ರಮ. ನೃತ್ಯಗೀತ ಪರಾನಾರ್ಯ ದಿವ್ಯಮಾಲ್ಯ ವಿಭೂಚಿತಾ ಉಪತಿಷ್ಠಂತಿ ದೇವೇಂದ್ರ ಸದಾ ಭೂಮಿ ಪ್ರದಂ ದಿವಿ. ಭೂಮಿಯನ್ನು ಕೊಡುವವನಿಗೆ ಸ್ವರ್ಗದಲ್ಲಿ ಅಪ್ಸರೆಯರ ಸಾಂಗತ್ಯ ಇರುತ್ತೆ, ಸುಖವಾಗಿ ಸ್ವರ್ಗದಲ್ಲಿ ಬಾಳುತ್ತಾರೆ. ಬ್ರಹ್ಮಲೋಕ ಮೊದಲಾದವುಗಳು ಸಿಗತ್ತೆ ಭೂಮಿದಾನ ಮಾಡುವವನಿಗೆ. ಒಟ್ಟಾರೆ ನಾಸ್ತಿ ಭೂಮಿ ಸಮಂ ದಾನಂ, ಭೂಮಿಗೆ ಸಮವಾದ ದಾನವಿಲ್ಲ. ನಾಸ್ತಿ ಭೂಮಿ ಸಮೋ ಗುರುಹು, ಭೂಮಿಗಿಂತ ಮಿಗಿಲಾದ ತಂದೆ ತಾಯಿಗಳಿಲ್ಲ, ಯಾಕೆಂದ್ರೆ ಎಲ್ಲ ಸಿಗತ್ತೆ. ನಾಸ್ತಿ ಸತ್ಯ ಸಮೋ ಧರ್ಮೋ ನಾಸ್ತಿ ದಾನ ಸಮೋ ನಿಧಿ, ಸತ್ಯಕ್ಕೆ ಸಮವಾದ ಧರ್ಮ ಇಲ್ಲ, ದಾನಕ್ಕೆ ಸಮವಾದ ನಿಧಿ ಇಲ್ಲ. ಇದನ್ನ ಕೇಳಿ ಇಂದ್ರ ಬೃಹಸ್ಪತ್ಯಾಚಾರ್ಯರಿಗೆ ದಾನ ಮಾಡಿದ ಭೂಮಿಯನ್ನು. ಯಾರು ಈ ಭೂಮಿ ದಾನವನ್ನ ಕೇಳ್ತಾನೆ ಅವನ ಶ್ರಾದ್ದವನ್ನ ರಾಕ್ಷಸರು ಭೋಗಿಸುವುದಿಲ್ಲ. ಅವನು ಮಾಡುವ ಪುಣ್ಯದ ಕೆಲಸ ಅಸುರರ ಪಾಲಾಗೋದಿಲ್ಲ, ಪಿತೃಗಳಿಗೆ ಕೊಟ್ಟಿದ್ದು ಅಕ್ಷಯ ಆಗತ್ತೆ. ಇದನ್ನು ಕೇಳಿದ್ರೆ ಸಾಕು ಅಂತ. ಈ ರೀತಿ ನೀನು ಕೇಳಿದೆಯಲ್ಲ, ದಾನವನ್ನ ಕೊಟ್ಟವನಿಗೆ, ಭೂಮಿ ದಾನ ಮಾಡಿದವನಿಗೆ ಏನು ಫಲ ಅಂತ ಅದನ್ನು ಹೇಳಿದ್ದೀನಪ್ಪ, ಇನ್ನೇನು ಕೇಳಲಿಕ್ಕೆ ಬಯಸ್ತೀಯಾ ಅನ್ನುವಲ್ಲಿಗೆ 52ನೇ ಅಧ್ಯಾಯ. ಅದಕ್ಕೆ ಯುಧಿಷ್ಠಿರ ಕೇಳಿದ, ಯಾವ್ಯಾವ ದಾನ ಮಾಡಬೇಕು? ಕಾ ನಿದಾನಾನಿ ಲೋಕೇಸ್ಮಿನ್ ಧಾತು ಕಾಮೋ ಮಹೀಪತಿ ಗುಣಾಧಿಕೇಭ್ಯೋ ವಿಪ್ರೇಭ್ಯೋ ದದ್ಯಾದ್ಭರತ ಸತ್ತಮ. ಯಾವ ದಾನ ಮಾಡಬೇಕು? ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದ್ರು, ನಾರದರು ಇದ್ದಾಗ ನಾನು ಕೇಳಿದೆ ಯಾವ ದಾನ ಶ್ರೇಷ್ಠ ಅಂತ. ಅದಕ್ಕೆ ಅವರು ಹೇಳಿದ್ರು, ಅನ್ನಮೇವ ಪ್ರಚಂತಂತಿ ದೇವಾ ಸರ್ಷಿಗಣ ಪುರ. ಅನ್ನದಾನವೇ ಮಿಗಿಲು. ಅನ್ನಕ್ಕಿಂತ ನೋಡಿ, ಎಲ್ಲ ಹಿಂದೆ ಭೂಮಿ ದಾನ ಅಂದ್ರ, ಇವಾಗ ಅನ್ನದಾನ ಅಂದ್ರು. ಇದೇನಿದು? ಭೂಮಿ ದಾನ ಮಾಡುವಾಗ ಭೂಮಿ ದಾನ ಮಿಗಿಲು, ಅನ್ನದಾನ ನಿಮಗೆ ಆದಾಗ ಅನ್ನದಾನ ಮಾಡಿ, ಭೂಮಿ ದಾನ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಅನ್ನದಾನ ಮಿಗಿಲು ಅಂತ. ಹಾಗೆ
ಅನ್ನಕ್ಕಿಂತ ಸದೃಶವಾದ ದಾನವೇ ಇಲ್ಲ. ಅನ್ನ ಮೂರ್ಜಸ್ಕರಂ ಲೋಕೆ, ಅನ್ನದಾನ ಮಾಡಿದ್ರೆ ಪ್ರಾಣದಾನ ಮಾಡಿದ ಹಾಗೆ. ಯಾಕೆ ಅಂದ್ರೆ ಅನ್ನವನ್ನ ಉಂಡವ ಇರುತ್ತಾನೆ. ಕುಡುಂಬಂ ಪೀಡಯಿತ್ವಾಪಿ ಬ್ರಾಹ್ಮಣಾಯ ಮಹಾತ್ಮನೆ ದಾತವ್ಯಂ ಭಿಕ್ಷವೇ ಚಾನ್ನಂ ಆತ್ಮನೋ ಭೂತಿ ಮಿಚ್ಛತಾ. ನಿಮ್ಮ ಹೆಂಡತಿಗೆ ತೊಂದರೆ ಕೊಟ್ಟಾದರೂ ಸರಿ ಅತಿಥಿಗಳಿಗೆ ಅನ್ನ ಮಾಡಿಸಿ ಹಾಕಿ ಅಂತಾರೆ. ಕುಟುಂಬಂ ಪೀಡಯಿತ್ವಾಪಿ ಅಂತ ಹೇಳ್ತಾರೆ. ಬ್ರಾಹ್ಮಣಾಯ ವಿರೂಪಾಯ ಯೋ ದದಾತಿ ಅನ್ನಮರ್ಥಿನೇ ನಿದಧಾತಿ ನಿಧಿ ಶ್ರೇಷ್ಠಂ ಪಾರಲೌಕಿಕಮಾತ್ಮನಃ. ಯಾಕೆಂದ್ರೆ ಆ ತರಹ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು, ಅವ್ರಿಗೂ ಒಳ್ಳೇದೇ. ಶ್ರಾಂತ ಮಧ್ವ ನಿವರ್ತಂತಂ, ಯಾಕೆಂದ್ರೆ ದಾರಿಯಲ್ಲಿ ದಣಿದಿರ್ತಾನೆ, ಅರ್ಹ ಬಂದಿರ್ತಾನೆ, ಅವನಿಗೆ ಮತ್ತೇನು ಕೊಡ್ತೀರ ನೀವು? ಅನ್ನವನ್ನಲ್ವೇ ಕೊಡಬೇಕಾದದ್ದು. ಕ್ರೋಧ ಮುತ್ಪತಿತಂ ಹಿತ್ವಾ ಸುಶೀಲೋ ವೀತಮತ್ಸರ ಅನ್ನದ ಪ್ರಾಪ್ನುತೆ ರಾಜನ್ ದಿವಿಚೇಹ ಮಹತ್ ಸುಖಂ. ಅನ್ನಕ್ಕೆ ಅಂತ ಬಂದವರು, ಊಟ ಮಾಡುವವರು, ಅವ್ರು ಕೇಳ್ತಾ ಇದ್ರೆ ಸಿಟ್ಟು ಬರ್ತಾ ಇರುತ್ತೆ, ಅನಿರೀಕ್ಷಿತವಾಗಿ ಬಂದ್ಬಿಟ್ಟಿರ್ತಾರೆ, ಹೇಗೇಗೋ ಮಾತು ಬೇರೆ ಆಡ್ತಾ ಇರ್ತಾರೆ ಹಸಿವಿನಿಂದ ಅವರು ಕೂಡ. ಆಗ ಅನ್ನ ಕೊಡುವವನು ಉಕ್ಕಿ ಬರುವ ಸಿಟ್ಟನ್ನ ತಡೆದುಕೊಂಡು ಅವರಿಗೆ ಕೊಡಬೇಕಂತೆ. ಉಕ್ಕಿ ಬರುವ ಸಿಟ್ಟನ್ನ ತಡ್ಕೊಂಡು ಅನ್ನ ಕೊಡ್ಬೇಕಂತ ಅವ್ರಿಗೆ. ಆ ಸಿಟ್ಟು ತಡೆದಿದ್ದಕ್ಕೊಂದು ಪುಣ್ಯ ಇದೆ ಅಂತಾರೆ. ಯಾಕೆ ನಮಗೆ ಅನುಭವ ಆಗ್ತಾ ಇತ್ತದು. ಇದ್ದಕ್ಕಿದ್ದ ಹಾಗೆ 10 ಜನ 20 ಜನ ಬಂದ್ಬಿಡೋರು ದೀಪಾವಳಿಯ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿದ್ದಾಗ. ಈಗ ಅದೇನಿಲ್ಲ, ಚನ್ನಪಟ್ಟಣದಲ್ಲಿದ್ದಾಗ ಬಂದ್ಬಿಡೋರು. ಒಬ್ಬೊಬ್ಬರನ್ನ ಮಾತಾಡೋರು. ನಾವೇನೋ ಅವರಿಗೆ ದುಡ್ಡು ತಗೊಂಡು ಹಾಕುವವರ ಹಾಗೆ, ಅಥವಾ ಹಾಕಬೇಕಾದ್ರೆ ನಮ್ಮ ಕರ್ತವ್ಯ ಅನ್ನುವವರ ಹಾಗೆ. ಆದರೆ ನಮ್ಮಪ್ಪನ ಸನ್ನಿಧಾನ ಇದ್ದದ್ರಿಂದ ತರ ಏನು ಮಾಡದೇನೆ, ಬೈದೇನೆ, ಹಲ್ಮುಡಿ ಕಚ್ಕೊಂಡು ಹಾಕ್ತಾ ಇದ್ವಿ. ಅದು ಬೇರೆ. ಕೆಲವರು ಗೊತ್ತಿರ್ತಿತ್ತು, ಅದು ಇನ್ನು ಕೆಲವರಿಗೆ ಆ ತರಹ ಇರಲಿಲ್ಲ. ಅವರು ಹೇಗೋ ಮಾತಾಡೋರು. ಆ ತರಹ ಎಲ್ಲ ನೀವು ಉಕ್ಕಿ ಬರುವ ಸಿಟ್ಟನ್ನ ಹತ್ತಿಕ್ಕಿಕೊಂಡು ಮಾಡಿದ್ರೆ ಪುಣ್ಯ ಅಂತ ಮಹಾಭಾರತ. ನಾವಮನ್ಯೇದಭಿಗತಂ ನ ಪ್ರಣುದ್ಯಾತ್ ಕಥಂಚನ ಅಪಿಶ್ವಪಾಕೇಶು ನಿವಾ ಶನ್ನದಾನಂ ಪ್ರತಿಷ್ಠಿತಂ. ಯಾರು ಬೇಕಾದ್ರೆ ಬಂದಿರಲಿ, ಚಂಡಾಲ ಬಂದಿರಲಿ, ಅವನಿಗೆ ಊಟ ಹಾಕದೆ ಕಳಿಸ್ಬಾರದು. ಪಿತೃನ್ ದೇವಾನ್ ಋಷೀನ್ ವಿಪ್ರಾನ್ ಅತಿಥಿನ್ಶ್ಚ ಜನಾಧಿಪ ಯೋ ನರ ಪ್ರೀಣಯತ್ಯನ್ನೈ ತಸ್ಯ ಪುಣ್ಯಫಲಂ ಮಹತ್. ಉಳಿದ ಎಲ್ಲವೂ ಅನ್ನದಾನವೇ. ಪಿತೃಗಳಿಗೆ ಶ್ರಾದ್ದ ಅನ್ನೋದು ಅನ್ನದಾನ, ದೇವತೆಗಳಿಗೆ ತರ್ಪಣ ನೆನಪು ಅನ್ನೋದು ಅನ್ನದಾನ, ವೇದವನ್ನು ಹೇಳೋದು ಋಷಿಗಳಿಗೆ ಅನ್ನದಾನ, ಭೌತಿಕವಾದ ಅನ್ನ ಹಾಕೋದು ಬ್ರಾಹ್ಮಣರಿಗೆ ಅನ್ನದಾನ. ಹಾಗೆ ಅತಿಥಿಗಳಿಗೆ ಇನ್ನೇನಿದೆ? ಬ್ರಾಹ್ಮಣೇಶ್ವೇವ ಯದ್ದಾನಂ. ಇನ್ನು ವಿಶೇಷತಃ ಶೂದ್ರ ಮೊದಲಾದವರಿಗೂ ಅನ್ನದಾನವನ್ನು ಮಾಡಬೇಕು. ಅನ್ನಂ ಶೂದ್ರೇ ಮಹಾಫಲಂ ಅನ್ನದಾನಂ ಹಿ ಶೂದ್ರೇ ಚ ಬ್ರಾಹ್ಮಣೇ ಚ ವಿಶಿಷ್ಯತೆ. ಶೂದ್ರನಿಗೆ ಅನ್ನದಾನವು ಬಹಳ ಪುಣ್ಯ ಅಂತ ಹೇಳ್ತಾರೆ. ನಪೃಚ್ಛೇದ್ ಗೋತ್ರ ಚರಣಂ. ಬಂದವರಿಗೆ ಯಾವ ಗೋತ್ರ ಅಂತ ಕೇಳಬಾರದಂತೆ. ಸ್ವಾಧ್ಯಾಯ ಏನಾಗಿದೆ ಅಂತ ಕೇಳಬಾರದಂತೆ. ಯಾವ ದೇಶದವರು, ಆ ದೇಶದ ಮೇಲೆ ಅನ್ನ ಹಾಕ್ತೀವಿ ಅಂತ ಹೇಳಬಾರದಂತೆ. ಕೊಡಬೇಕಷ್ಟೆ. ಆದರೆ ಉಪನಿಷತ್ತಿನಲ್ಲಿ ಒಬ್ಬರ ಕತೆ ಬರುತ್ತೆ, ಆಯ್ತಾ? ಅವನು ಛಂದೋಗೋಪನಿಷತ್ತಿನಲ್ಲಿ ಬ್ರಾಹ್ಮಣಂ ಬ್ರಹ್ಮಚಾರಿ ಬಿಭಿಕ್ಷೆ ಅಂತ ಬರುತ್ತೆ. ಅವನು ಹೇಳ್ತಾನೆ, ಯಾರಿಗೆ ಪ್ರಾಣವ್ರತ ಇದೆ ಅವ್ರಿಗೆ ಮಾತ್ರ ನಾನು ಭಿಕ್ಷೆ ಹಾಕ್ತೀನಿ ಅಂತ ಹೇಳ್ತಾನ ಅವನು ಉಪನಿಷತ್ತಿನಲ್ಲಿ. ಯಾರು ಪ್ರಾಣೋಪಾಸಕ ಅವನಿಗೆ ಮಾತ್ರ ನಾನು ಭಿಕ್ಷೆ ಹಾಕ್ತೀನಿ ಅಂತ ಹೇಳ್ತಾನೆ. ಇಲ್ಲ, ಅದು ಅವನ ವ್ರತ, ಅದು ಅವನ ವೈಯಕ್ತಿಕವಾದ ವ್ರತ. ಆದ್ರೆ ವಾಸ್ತವವಾಗಿ ಯಾರಾದ್ರೂ ಕೇಳಿಕೊಂಡು ಬಂದ್ರೆ ಯಾವುದನ್ನು ಕೇಳಲಿಕ್ಕಿಲ್ಲ ಅಂತ.
ನೀ ಏನು ಓದಿದ್ದೀರಾ ಅಂತ ಹೇಳಿ ಅನ್ನ ಹಾಕೋದಾ? ಹಸಿವು ಅಷ್ಟೇ ಮುಖ್ಯ ಅಲ್ಲಿ. ಯಾವ ದೇಶದವರು ಅಂತ ಕೇಳಿ ಅನ್ನ ಹಾಕೋದಾ? ಹಸಿವು ಅಷ್ಟೇ ಮುಖ್ಯ. ಅನ್ನದಸ್ಯಾನ್ನದಾಲ ವಿವೃಕ್ಷಾ ಸರ್ವಕಾಮ ಫಲಾನ್ವಿತಾ. ಅನ್ನ ಅಸ್ಮಾಕಮಪಿ ಪುತ್ರೋ ವಾ ಪೌತ್ರೋ ವಾನ್ನಂ ಪ್ರದಾಸ್ಯತಿ. ಪಿತೃಗಳು ಅಂದುಕೊಳ್ತಾರಂತೆ, ಅಯ್ಯೋ ನನ್ನ ಮೊಮ್ಮಕ್ಕಳು ದಾನ ಮಾಡಬಾರದೆ ಅನ್ನವನ್ನು, ನನ್ನ ಮಗ ದಾನ ಮಾಡಬಾರದೆ ಅನ್ನವನ್ನು ಅಂತ ಅಂದುಕೊಳ್ತಾರಂತವ್ರು. ದಾನ ಮಾಡಿದ್ರೆ ಸಂತೋಷ ಆಗತ್ತೆ. ಆದ್ದರಿಂದ ಅನ್ನದಾನ ಬೇಕು. ಅನ್ನದಾನದಿಂದ ನಿಮಗೆ ಯಾವ ಬಯಕೆಯೂ ಬೇಕಾಗಿಲ್ಲ. ಅಕಾಮೋವಾ ಸಕಾಮೋವಾ ದತ್ವಾ ಪುಣ್ಯಮವಾಪ್ನುಯಾತ್ ಅಂತ. ಅದರಿಂದಾಗಿ ಶ್ರಾದ್ದ ಅಲ್ಲದೆ ಪಿತೃಗಳ ಪ್ರೀತಿ ಆಗಬೇಕು ಅಂದರೆ ಮನೆಗೆ ಬಂದವ್ರಿಗೆ ಅನ್ನಕ್ಕೆ ಹಾಕಬೇಕು. ನೀವು ಯಾವ ಅರ್ಹತೆಯನ್ನು ನೋಡೋ ಅಗತ್ಯ ಇಲ್ಲ ಅನ್ನಕ್ಕೆ. ಅವರ ಇವರ ಅದ ಇದ ಹಾಗ ಹೀಗ ಯಾವ ಅರ್ಹತೆಯನ್ನು ನೋಡ್ಲಿಕ್ಕಿಲ್ಲ. ದತ್ವಾ ತ್ವನ್ನಂ ನರೋ ಲೋಕೆ ತಸ್ಯ ಸ್ಥಾನಮನುತ್ತಮಂ ಸ್ವಿಷ್ಟಮೃಷ್ಟಾನ್ನದಾಯೀತು ಸ್ವರ್ಗೇ ಭವತಿ ಸತ್ಕೃತಃ. ಅವನಿಗೆ ಇಷ್ಟವಾದ ಮೃಷ್ಟ ಶುದ್ಧವಾದ ಅನ್ನವನ್ನು ಕೊಡಬೇಕು. ಅನ್ನ ಕೊಡಬೇಕಾದ್ರೆ ಸ್ವಲ್ಪ ಹಾಳಾಯಿತು ಅಂತ ಹೇಳಿ ಯಾರಿಗೋ ಕೊಡೋದಲ್ಲ. ಅದಾയത് ನೀವು ಬಿಸ್ಬಿಡಿ. ನೀವು ಯಾವ ಮಟ್ಟದ ಆಹಾರ ತಿಂತೀರೋ ಅದೇ ಮಟ್ಟದ ಆಹಾರ ನೀವು ಯಾರನ್ನ ಕನಿಷ್ಠ ಅಂತಿರ್ತೀರೋ ಅವ್ರಿಗೂ ಕೂಡ ಕೊಡಬೇಕು. ಇದು ಇರುವಂಥದ್ದು. ಆದ್ದರಿಂದ ಅನ್ನ ಅಂತನ್ನೋದು ಅತ್ಯಂತ ಮಿಗಿಲಾದದ್ದು. ಅನ್ನವನ್ನು ಕೊಟ್ಟರೆ ಪ್ರಾಣವನ್ನೇ ಕೊಟ್ಟ ಹಾಗೆ. ಆದ್ದರಿಂದ ಆವಾಹಾಶ್ಚ ವಿವಾಹಾಶ್ಚ ಯಜ್ಞಾಶ್ಚಾನ್ನಮೃತೆ ತಥಾ. ವಿವಾಹ ಆಗಿರಬಹುದು, ಯಜ್ಞ ಆಗಿರಬಹುದು, ಅನ್ನ ಇಲ್ಲದಿದ್ದರೆ ಉಪಯೋಗವೇ ಇಲ್ಲ. ಅನ್ನ ಹಾಕಬೇಕು. ನಾವು ಒಬ್ಬರು ಮನೆಗೆ ಹೋಗೋದಿತ್ತು. ಅವರು ಏನು ಮಾಡ್ತೀರಾ ಅಂತಂದರು. ನಾವು ಹೇಳಿದೆವು, ನಮ್ಮ ಮನೆಗೆ ಒಂದಿಷ್ಟು ಜನ ಬರ್ತಾರೆ, ಊಟ ಆಗಾಗ ಆಗ್ತಾ ಇರುತ್ತೆ. ಯಾವಾಗ? ನಾವು ಅವಾಗ ದ್ವಾದಶಿ ಒಂದಿಷ್ಟು ಜನಕ್ಕೆ ಆಗ್ತಾ ಇತ್ತು. ದ್ವಾದಶಿ ಮತ್ತು ಈ ಫಂಕ್ಷನ್. ಅಯ್ಯೋ, ನೀವು ಕೇವಲ ಪಾಠ ಮಾಡ್ತೀರಾ ಅಂದ್ಕೊಂಡಿದ್ದೆ, ಊಟಕ್ಕೂ ಹಾಕ್ತೀರಾ, ಮನೆ ಕ್ಯಾನ್ಸಲ್ ಅಂದ್ಬಿಟ್ರು. ಹಾಗಾಗತ್ತೆ. ಹಾಗಲ್ಲ. ಅನ್ನದಾನ ಅಂತನ್ನೋದು ಬಹಳ ಉತ್ತಮವಾದದ್ದು, ಅದು ಮಾಡಲೇಬೇಕು. ಅದರಿಂದ ವಿವಾಹ, ಯಜ್ಞ ಇದ್ಯಾವುದು ಅನ್ನ ಇಲ್ಲದೆ ಹೋದ್ರೆ ಇಲ್ವೇ ಇಲ್ಲ. ನೋಡಿ, ಅದಕ್ಕೆ ಕಥೆ ಕೇಳಲ್ವಾ? ಶ್ವೇತ ಅಂತ ಒಬ್ಬ ರಾಜ, ಅವನು ಅನ್ನ ಹಾಕ್ತಾ ಇರಲಿಲ್ಲ ಮನೆಗೆ ಬಂದವರಿಗೆ. ಯಜ್ಞ ಮಾಡಿ ಭೂರಿ ದಕ್ಷಿಣ ಕೊಟ್ಟು ಕಳಿಸೋನು. ಅವನು ಸತ್ಯಲೋಕದಲ್ಲಿ ಅನ್ನ ಸಿಗಲಿಲ್ಲ ಅವನಿಗೆ. ಆಮೇಲೆ ಏನು ಅಂತ ಕೇಳಿದ್ದಕ್ಕೆ, ಹೋಗು ಅಲ್ಲಿ ವಸಿಷ್ಠರಿಗೆ ಇದು ಕೊಡು, ನಿನ್ನ ಶವ ತುಂಬಿಕೊಳ್ತಾ ಇರತ್ತೆ, ಅದನ್ನೇ ತಿನ್ನು. ಇದು ಯಾವಾಗ ಪರಿಹಾರ ಆಗತ್ತೆ ಅಂದರೆ, ವಸಿಷ್ಠರಿಗೆ ಬಂಗಾರದ ಸರ ಕೊಡು, ಅವರು ತಗೊಂಡು ಹೋಗಿ ರಾಮದೇವರು ಕೊಡ್ತಾರೆ, ಅದರಿಂದ ನಿನ್ನ ಸ್ವರ್ಗ ಇದು ಬ್ರಹ್ಮಲೋಕದಲ್ಲಿ ಅನ್ನ ಹುಟ್ಟತ್ತೆ ಅಂತ. ಹಾಗೆ ಅನ್ನದಾನಕ್ಕಷ್ಟು ಮಹತ್ವ. ಅನ್ನ ಕೊಡ್ತಾ ಇತ್ತು ಅಂತಂದರೆ ಕೀರ್ತಿ ಎಲ್ಲ ಸಿಗತ್ತೆ. ಅದು ನಾವು ಕೊಡಬೇಕು. ಯಾರ್ದೋ ದುಡ್ಡನ್ನು ತೆಗೆದು ಇನ್ಯಾರಿಗೋ ಕೊಟ್ಟು ಭಾಗ್ಯ ಕೊಟ್ಟಿದ್ದೆವು ಅಂತ ಅನ್ಬಾರ್ದಷ್ಟೆ. ಏವಮನ್ನಂಚ ಸೂರ್ಯಶ್ಚ ಪವನ ಶುಕ್ರಮೇವ ಚ ಏಕ ಏವ ಸ್ಮೃತೋ ರಾಶಿ ತಿರ್ಯಗ್ಭೂತಾನಿ ಜಗ್ನಿರೇ. ಅದರಿಂದಾಗಿ ಅನ್ನವನ್ನು ಕೊಟ್ಟರೆ ಬೆಳಕನ್ನು ಕೊಟ್ಟ ಹಾಗೆ. ಅನ್ನವನ್ನು ಕೊಟ್ಟವ ಸೂರ್ಯನಿದ್ದಂತೆ. ಯಾಕೆಂದ್ರೆ ಬೆಳಕು ಕೊಡ್ತಾನೆ. ಇದ್ದ ಬೆಳಕನ್ನ ಕಣ್ ತೆಗೆದು ನೋಡ್ಲಿಕ್ಕೆ ಒಂದು ಶಕ್ತಿ ಬೇಕಲ್ಲ, ಅನ್ನ ಕೊಟ್ಟರೆ ಬರುತ್ತೆ. ಇನ್ನು ಪವನ, ಅನ್ನ ಕೊಟ್ಟರೆ ಗಾಳಿಯನ್ನೇ ಕೊಟ್ಟ ಹಾಗೆ, ಉಸಿರಾಡ್ಲಿಕ್ಕೆ ಶಕ್ತಿ ಬರುತ್ತಲ್ಲ. ಅನ್ನ ಕೊಟ್ಟರೆ ಸಂತತಿಯನ್ನ ಕೊಟ್ಟ ಹಾಗೆ. ಯಾಕೆಂದ್ರೆ ಅನ್ನವನ್ನು ತಿಂದು ಜೀರ್ಣವಾಗಿ ಅವನು ಸಂತತಿಯನ್ನು ಉತ್ಪಾದನೆ ಮಾಡ್ಲಿಕ್ಕೆ ಸಮರ್ಥ ಆಗ್ತಾನೆ. ಹೀಗಾಗಿ ಹೇಳ್ಕೊಟ್ಟ ಹಾಗಲ್ಲ ಅನ್ನ ಕೊಟ್ರೆ. ಹೀಗೆ ಅನ್ನದಾನ ಅಂತ ಅನ್ನೋದು ಅತ್ಯಂತ ಮಿಗಿಲು ಅಂತ ಹೇಳುವಲ್ಲಿಗೆ 53ನೆಯ ಅಧ್ಯಾಯ ಆಯಿತು. ಇನ್ನೂ
ಯಾವಾಗ ಅನ್ನ ದಾನ ಮಾಡಬೇಕು, ಕಾಲ ಮತ್ತೆ ಜಲಾದಿ ದಾನ, ಅವುಗಳನ್ನು 45ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇವತ್ತು ಒಂದು 10 ನಿಮಿಷ ತಡ ಆಯಿತು, ಕ್ಷಮೆ ಇರಲಿ, ಆಯಿತಾ. ನಾಳೆ ಮತ್ತೆ ಯಥಾ ಪ್ರಕಾರ 7 ಗಂಟೆಗೆ ಶುರು ಆಗುತ್ತೆ. 45ನೇ ಅಧ್ಯಾಯವನ್ನು ನೋಡೋಣ. ಕೃಷ್ಣಾರ್ಪಣಮಸ್ತು. ಇದು ನಾರದ ಹಾಗೂ ದೇವಕಿಯ ಸಂವಾದ ಮುಂದೆ ನಡೆಯೋದು 45ನೇ ಅಧ್ಯಾಯ.